ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿಸೆಂಬರ್ 21 ವಿಶ್ವದ ಧ್ಯಾನ ದಿನವಂತೆ. ಹಾಗಾಗಿ ಧ್ಯಾನದ ಬಗ್ಗೆ ಸರಳವಾಗಿ ಸ್ವಲ್ಪ ಮಾತನಾಡೋಣ ಅಂದ್ಕೊಂಡಿದ್ದೇನೆ. ಧ್ಯಾನವನ್ನು ಸರಳವಾಗಿ ಸಹಜವಾಗಿ ಹೇಗೆ ಅಭ್ಯಾಸ ಮಾಡುವುದು, ಆಮೇಲೆ ಧ್ಯಾನದಿಂದ ದಿನನಿತ್ಯದ ಬದುಕಿನಲ್ಲಿ ಆಗುವಂತಹ ಒಂದಷ್ಟು ಉಪಯೋಗಗಳು, ನಂತರ ಧ್ಯಾನದಿಂದ ದೇಹ ಮತ್ತು ಮನಸ್ಸನ್ನು ಎಷ್ಟರ ಮಟ್ಟಿಗೆ ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಸ್ವಲ್ಪ ವಿವರಣೆ ಕೊಡೋಣ ಅನ್ಕೊಂಡಿದ್ದೇನೆ. ಧ್ಯಾನ ಅನ್ನೋದು ಆಧ್ಯಾತ್ಮಿಕ ಚಿಂತನೆಯಲ್ಲ. ಆಧುನಿಕ ಒತ್ತಡದ ಬದುಕಿನಲ್ಲಿ ಧ್ಯಾನ ಎಂಬ ಪ್ರಕ್ರಿಯೆಯಿಂದ ವಾಸ್ತವವಾಗಿ ಸ್ವಲ್ಪ ಮಟ್ಟಿನ ಲಾಭ ಪಡೆದು ನೆಮ್ಮದಿ ಅಥವಾ ಮನಸ್ಸಿನ ಶಾಂತಿಯ ಮಟ್ಟವನ್ನು ಹೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಧ್ಯಾನದ ಆಳವಾದಂತಹ ಅರ್ಥ ಏನೇ ಇರಲಿ, ನಿಮ್ಮಂತಹ ಸಾಮಾನ್ಯ ಜನರಿಗೆ ಅರ್ಥವಾಗದೇ ಇರಲಿ, ಆದರೂ ಧ್ಯಾನದಿಂದ ನಿಜವಾಗಿಯೂ ಕನಿಷ್ಠ ಮಟ್ಟದ ಸ್ವಯಂ ನಿಯಂತ್ರಣವಂತೂ ಸಾಧ್ಯವಿರುವಂಥದ್ದು. ಧ್ಯಾನಕ್ಕೆ ಹಲವಾರು ವ್ಯಾಖ್ಯಾನಗಳಿದ್ರೂ ಕೂಡ ಸರಳವಾಗಿ ಹೇಳೋದಾದ್ರೆ, ದೇಹ ಹಾಗೂ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಮತ್ತು ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸುವಂತಹ ಯೋಗದ ಒಂದು ವಿಧಾನವಾಗಿದೆ. ಆತ್ಮಾವಲೋಕನ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಮಾರ್ಗವೂ ಕೂಡ ಹೌದು. ಸಾಮಾನ್ಯ ಜನರು ಸಾಮಾನ್ಯ ರೀತಿಯಲ್ಲಿ ಎಲ್ಲರೂ ಕೂಡ ಧ್ಯಾನವನ್ನು ಮಾಡಬಹುದಾಗಿದೆ. ಯಾವುದೇ ರೀತಿಯ ನಿರ್ಬಂಧವಿರುವುದಿಲ್ಲ. ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಎಂಬ 4 ಮಾರ್ಗಗಳಲ್ಲಿ ರಾಜಯೋಗದ ಉಪಮಾರ್ಗವೇ ಈ ಧ್ಯಾನ. ಈ 4 ಮಾರ್ಗಗಳ ಉದ್ದೀಪನ ವಿಧಾನವೂ ಕೂಡ ಹೌದು. ಇನ್ನುಳಿದ 3 ಮಾರ್ಗಗಳಿಗೆ ಪೂರಕವೂ ಸಹ ಆಗಿರುತ್ತದೆ. ಯಾವುದೇ ಜಾತಿ, ಧರ್ಮ, ಭಾಷೆ, ಪ್ರದೇಶ, ಲಿಂಗ, ಹಣ, ಅಂತಸ್ತು, ಶಿಕ್ಷಣ ಏನೇ ಆಗಿದ್ರೂ ಕೂಡ ಧ್ಯಾನವನ್ನು ಮಾಡುವಂಥದ್ದು. ಧ್ಯಾನವನ್ನು ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದಾಗಿದೆ. ಆದರೆ ಬೆಳಗಿನ ಸಮಯ ಹೆಚ್ಚು ಸೂಕ್ತವಾಗಿರುವಂಥದ್ದು. ಪ್ರಾರಂಭದಲ್ಲಿ ಕನಿಷ್ಠ 15 ನಿಮಿಷದಿಂದ ಆರಂಭಿಸಿ 1 ಗಂಟೆ ಅಥವಾ ಸಮಯಾವಕಾಶವಿದ್ರೆ ಅದಕ್ಕಿಂತ ಹೆಚ್ಚು ಕೂಡ ವಿಸ್ತರಿಸಬಹುದು. ಧ್ಯಾನ ಮಾಡೋದಕ್ಕೆ ಯಾವುದೇ ಒತ್ತಡ ಅಥವಾ ಪೂರ್ವ ತಯಾರಿ ಬೇಕಾಗಿರುವುದಿಲ್ಲ. ನಾವಿರುವಂತಹ ಜಾಗದಲ್ಲಿ, ಅಂದ್ರೆ ಹಾಸಿಗೆ ಮೇಲೋ, ಚಾಪೆ ಮೇಲೋ ಅಥವಾ ನೆಲದ ಮೇಲೋ ಮೊಣಕಾಲು ನೋವೇನಾದ್ರೂ ಇದ್ರೆ ಕುರ್ಚಿಯಾದ್ರೂ ಚಿಂತೆ ಇಲ್ಲ. ಒಂದು ಸ್ಥಳದಲ್ಲಿ ಕಣ್ಣು ಮುಚ್ಚಿ ಮೌನವಾಗಿ ಕುಳಿತುಕೊಳ್ಳುವಂಥದ್ದು. 1 ವಾರ 15 ನಿಮಿಷ ಧ್ಯಾನ ಮಾಡಿದ್ರೆ ನಂತರದ ದಿನಗಳಲ್ಲಿ 20, 25, 30ರ ಅನುಪಾತದಲ್ಲಿ ಹೆಚ್ಚಿಸುತ್ತಾ ಹೋಗುವಂಥದ್ದು. ಮನಸ್ಸನ್ನು ಯಾವುದೇ ಕಾರಣಕ್ಕೂ ನಿಯಂತ್ರಿಸಲು ಹೋಗಬಾರದು. ಒಳ್ಳೆಯದೋ ಕೆಟ್ಟದ್ದೋ ಒಟ್ಟಿನಲ್ಲಿ ಸ್ವತಂತ್ರವಾಗಿ ಹರಿಯಲು ಬಿಡುವಂಥದ್ದು. ಏನೇ ವಿಚಾರ ಬಂದ್ರೂ ತಲೆಕೆಡಿಸಿಕೊಳ್ಳಬಾರದು. ಸುಮಾರು 100 ದಿನಗಳ ಅವಧಿಯಲ್ಲಿ 45ರಿಂದ 60 ನಿಮಿಷ ಕಣ್ಮುಚ್ಕೊಂಡು ಒಂದೇ ಸ್ಥಳದಲ್ಲಿ ಯಾವುದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿದ್ರೆ, ಅಥವಾ ಅದು ಸಾಧ್ಯವಾದ್ರೆ, ನೀವು ಧ್ಯಾನದ ಮೊದಲ ಮೆಟ್ಟಿಲು ಹತ್ತಿದಂತಾಗುತ್ತದೆ. ವಜ್ರಾಸನ, ಪದ್ಮಾಸನ, ಸುಖಾಸನ ಯಾವುದಾದ್ರೂ ಆಗಬಹುದು. ನೀವು ಧ್ಯಾನದ ಮೊದಲ ಮೆಟ್ಟಿಲು ಹತ್ತಿದಂತಾಗುತ್ತದೆ. ವಜ್ರಾಸನ, ಪದ್ಮಾಸನ, ಸುಖಾಸನ ಯಾವುದಾದ್ರೂ ಆಗಬಹುದು. 2ನೇ ಹಂತದಲ್ಲಿ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಲು 1, 2, 3, 4, 5 ಅಂಕಿಗಳ ಮೊರೆ ಹೋಗಿ 1ರಿಂದ 100ರ ತನಕ ಮತ್ತೆ ಮತ್ತೆ ಹೀಗೆ ಮನಸ್ಸಿನಲ್ಲಿ ಎಣಿಸುತ್ತಾ ಇರುವಂಥದ್ದು. ಆಗಲೂ ಕೂಡ ಮನಸ್ಸು ಸ್ಥಿರವಾಗಿರದೆ ಎಲ್ಲೆಲ್ಲೋ ಅಲೆಯುತ್ತಿದ್ರೆ ಸಂಖ್ಯೆಗಳನ್ನು ಮಾತ್ರ ತಪ್ಪಾಗದಂತೆ ಎಚ್ಚರಿಕೆ ವಹಿಸಿ ಎಣಿಸುವಂಥದ್ದು. ಆಗ ಮನಸ್ಸು ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತದೆ. ಸುಮಾರು 45 ದಿನಗಳ ಈ ಅಭ್ಯಾಸದ ನಂತರ 3ನೇ ಹಂತ ಏನಂದ್ರೆ ಓಂ ಎಂದು ಪಠಿಸುವುದು. ದೀರ್ಘ ಮತ್ತು ನಿಧಾನಗತಿಯ ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡೋದ್ರಿಂದ ಮನಸ್ಸು ಮತ್ತಷ್ಟು ನಿಯಂತ್ರಣಕ್ಕೆ ಬರುತ್ತದೆ. ಓಂ ಎನ್ನುವುದು ಯಾವುದೇ ಧರ್ಮದ, ಜಾತಿಯ ಮಂತ್ರವಲ್ಲ. ಉಚ್ಛ್ವಾಸ ನಿಶ್ವಾಸಗಳ ಸರಾಗ ಚಲನೆಗೆ ಅನುಸರಿಸುವಂತಹ ಧ್ವನಿಯ ಒಂದು ವಿಧಾನವಾಗಿದೆ. ಭಾರತೀಯರು ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ನಂತರ ಉಸಿರಿನ ಏರಿಳಿತವನ್ನು ಗಮನಿಸುವ ಮುಖಾಂತರ ಸುಮಾರು 1 ಗಂಟೆಯಷ್ಟು ದೀರ್ಘಕಾಲ ಧ್ಯಾನ ಮಾಡಿದ್ರೆ ಖಂಡಿತ ಧ್ಯಾನದ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಮತ್ತು ಮನಸ್ಸನ್ನು ಕೂಡ ನಿಯಂತ್ರಿಸಬಹುದು. ಪ್ರಾರಂಭದಲ್ಲಿ ಕಷ್ಟವಾದರೂ ಕೂಡ ಅಭ್ಯಾಸವಾದ ನಂತರ ನಮ್ಮಲ್ಲಿ ಚೇತೋಹಾರಿ ಮನಸ್ಥಿತಿ ಸೃಷ್ಟಿಯಾಗುತ್ತದೆ. ನಿರಾಶೆ ಅನ್ನುವುದನ್ನು ಕಡಿಮೆ ಮಾಡುತ್ತದೆ.
ಧ್ಯಾನ ಒಂದು ಮಟ್ಟಿಗೆ ನಿಯಂತ್ರಣಕ್ಕೆ ಬಂದ ಮೇಲೆ ಧ್ಯಾನದ ನಂತರ ಕೆಲವು ಕ್ಷಣ ನಮ್ಮ ಇರುವಿಕೆಯೇ ಅರಿವಾಗುವುದಿಲ್ಲ. ಅಷ್ಟು ಮೈಮರೆಸುತ್ತದೆ. ಧನ್ಯವಾದಗಳು. ಇದರ ಮುಂದಿನ ಭಾಗವನ್ನು ನಾಳೆ ಕೇಳಲಿದ್ದೀರಿ.